ಇನ್ನು ಸಭೆಗಳಾಯ್ತು, ಇಷ್ಟೆಲ್ಲ ಬೆಳವಣಿಗೆಗಳಾಯ್ತು, ಇದರ ನಂತರದಲ್ಲಿ ಮುಷ್ಕರವನ್ನ ವಾಪಸ್ ಪಡೆದುಕೊಂಡ್ರಾ ಅಂತ ಕೇಳಿದ್ರೆ ನಾವು ಮುಷ್ಕರವನ್ನ ವಾಪಸ್ ಪಡ್ಕೊಂಡಿಲ್ಲ. ಮುಷ್ಕರಕ್ಕೆ ಕರೆ ಕೊಟ್ಟವರ ಜೊತೆ ಸಭೆ ಮಾಡಿಲ್ಲ. ಬೇರೆ ಸಂಘಟನೆಗಳ ಜೊತೆ ಸಭೆಯಾಗಿದೆ. ಮುಷ್ಕರ ವಾಪಸ್ ಬಗ್ಗೆ ಇನ್ನಷ್ಟು ಕ್ಲಾರಿಫಿಕೇಶನ್ ಬರಬೇಕಿದೆ. ಕಾರ್ಮಿಕ ಪರಿಷತ್ತಿನ ಅಧ್ಯಕ್ಷ ರವಿ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರೋದು ಸರಿಯಲ್ಲ, ನಾವು ಮುಷ್ಕರವನ್ನ ಹಿಂಪಡೆದಿಲ್ಲ, ಮುಂದುವರಿಸ್ತೀವಿ. ಜುಲೈ 25ನೇ ತಾರೀಕು ಮುಷ್ಕರ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಕಾಂಡಿಮೆಂಟ್ಸ್, ಬೇಕರಿ ಅಂಗಡಿಗಳು ಬಂದ್ ಆಗಿರುತ್ತೆ. ಕಾರ್ಮಿಕ ಪರಿಷತ್ತಿನ ಅಧ್ಯಕ್ಷ ರವಿ ಶೆಟ್ಟಿ ಹೇಳಿಕೆ ಇದು. ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಪ್ರತಿಭಟನೆಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಅದರ ನೇತೃತ್ವ ವಹಿಸಂಗಿದೆ. ಈಗ ಬೇರೆ ಯಾರ್ದೋ ಒಂದು ಸಭೆಯನ್ನ ಕರೆದುಬಿಟ್ಟು ಪ್ರತಿಭಟನೆಗೆ ಕರೆ ಕೊಟ್ಟವರು ನಾವಿದ್ದೀವಿ. ಸುಮಾರು 60ರಿಂದ 70 ಸಾವಿರ ಬೇಕರಿ ಕಾಂಡಿಮೆಂಟ್ಸ್ಗಳು, ಸಣ್ಣ ಉದ್ಯಮಿದಾರರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸುಳ್ಳನ್ನ ಹೇಳ್ತಾ ಇದ್ದಾರೆ, ಹೋರಾಟವನ್ನು ಹಿಂದೆ ಪಡಿತಾ ಇದ್ದಾರೆ ಅಂತ ಬಿಟ್ಟು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದು ಸುಳ್ಳಾಗಿದೆ. ಒಬ್ಬ ಮುಖ್ಯಮಂತ್ರಿಗಳು ನಮ್ಮನ್ನ ಯಾವುದೇ ಕಾರಣಕ್ಕೂ ಸಭೆಗೆ ಕರೆದಿದ್ದೇ ಹೋದಾದ್ರೂ ಅದನ್ನ ಸ್ಪಷ್ಟತೆಯನ್ನ ನೀಡಿಲ್ಲ. ಈಗ ಸುಳ್ಳು ಸಂದೇಶವನ್ನು ಹೇಳ್ತಾ ಇದ್ದಾರೆ, ಹೋರಾಟವನ್ನ ಹಿಂತೆಗೆದುಕೊಳ್ತಾ ಇದ್ದಾರೆ ಅಂತ ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳಾಗಿದೆ. ನಮ್ಮ ಹೋರಾಟ ನಡೀತಾ ಇದೆ. 25ನೇ ತಾರೀಕು ಹೋರಾಟ ನಡೀತದೆ. ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ಪ್ರತಿಭಟನೆಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ